ಎಲ್ಲರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋಗೆ ಸ್ವಾಗತ. ಬಿಗ್ ಬಾಸ್ ಸೀಸನ್ 11 72ನೇ ದಿನ ಏನಾಯ್ತು, 72 ಎಪಿಸೋಡ್ ಅಲ್ಲಿ ಯಾವ್ದಾದ್ರ ಬದಲಾವಣೆ ಆಗಿದೆಯಾ ಆಟದಲ್ಲಿ ಅಂತ ಕೇಳೋದಾದ್ರೆ, ಕೆಲವರಂತೂ ಬೆನ್ನಿಂದ ಮಾತಾಡೋದೇ ಅವ್ರ ಕೆಲ್ಸ. ಬೇರೆ ಕಂಟೆಸ್ಟೆಂಟ್ ಆಟ ಏನ್ ಆಡ್ತಾರೆ, ಫಿಸಿಕಲ್ ಮಾತ್ರ ಆಡ್ತಾರೆ, ಬೇರೆ ಏನೋ ಆಡಲ್ಲ ಅಂತ ಬೆಂಚ್ ಮೇಲೆ ಕುತ್ಕೊಂಡ ಕಂಟೆಸ್ಟೆಂಟ್ಸ್ ಅವ್ರೇನ್ ಆಡ್ತಾರಂತ ಸ್ವಲ್ಪ ತಲೆಯಲ್ಲಿದ್ರೆ ತುಂಬಾ ಒಳ್ಳೇದ ಅನ್ಸುತ್ತೆ. ಇನ್ನು ಅದಾದ್ಮೇಲೆ ನಾಮಿನೇಷನ್ಸ್ ಅಂತ ಬಂದಾಗ ಮಂಜಣ್ಣ ಕೊಟ್ಟಿರೋ ರೀಸನ್ಸ್ ಅಷ್ಟು ಸರಿ ಇರಲಿಲ್ಲ ಅನ್ಸುತ್ತೆ. ಯಾಕಂದ್ರೆ ಸಿಲ್ಲಿ ರೀಸನ್ಸ್ ಎಲ್ಲ ಕೊಡ್ತಾ ಇದ್ರು. ಇನ್ನು ಅದಾದ್ಮೇಲೆ ತ್ರಿವಿಕ್ರಮ್ ಅವರು ನಾಮಿನೇಷನ್ಸ್ ಪಾಸ್ ಸಿಕ್ಕಾಗ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೋಬೇಕಾಗಿತ್ತು. ಬಟ್ ರಜತ್ ಅವ್ರು ಕೊಟ್ಟಿದ್ದು ಎಷ್ಟು ಸರಿ ಅಂತ ನೀವೇ ಕಮೆಂಟ್ ಮಾಡಿ. ಇನ್ನು ಅದಾದ್ಮೇಲೆ ಆಟ ಅಂತ ಬಂದಾಗ, ಒಂದು ಇದು ಅಂತ ಬಂದಾಗ ಪದೇ ಅದೇ ವ್ಯಕ್ತಿನ ಟಾರ್ಗೆಟ್ ಮಾಡಿ ನಾಮಿನೇಟ್ ಮಾಡ್ತಾ ಇದ್ರೆ ನೋಡೋ ವೀಕ್ಷಕರಿಗೂ ತುಂಬಾ ಬೇಜಾರಾಗುತ್ತೆ. ಆ ರೀತಿ ಯಾರು ಮಾಡಿದ್ರು? ನಿಜವಾಗ್ಲೂ ಆಟ ಆಡ್ತಿರೋದು ಯಾರು? ಬೆನ್ನಿಂದೆ ಮಾತಾಡೋರು ಯಾರು? ಬೆಂಚ್ ಮೇಲೆ ಕುತ್ಕೊಂಡು ಬೆನ್ನಿಂದೆ ಮಾತಾಡೋರು ಆಟ ಏನಿದೆ ನೋಡಿ. ಇದೆಲ್ಲ ಕನ್ಸಿಡರ್ ಮಾಡಿ ನೋಡ್ತಾ ಇದ್ರೆ ಯಾವ್ದಾದ್ರು ಬದಲಾವಣೆ ಆಗಿದೆ ಅಂದ್ರೆ ಖಂಡಿತವಾಗ್ಲೂ ಕೆಲವರದ್ದು ಬದಲಾವಣೆ ಆಗಿಲ್ಲ ಆಟದಲ್ಲಿ. ಅದೇ ರೀಸನ್ಸ್ ಇಟ್ಕೊಂಡು, ಅದೇ ಬೆನ್ನಿಂದ ಮಾತಾಡ್ಕೊಂಡು ಕುತ್ಕೊಂಡು, ಅದೇ ಗ್ರೂಪಿಸಮ್ ಮಾಡ್ಕೊಂಡು ಗ್ರೂಪಿಸಮ್ ನಾಮಿನೇಟ್ ಮಾಡ್ತಾ ಇದ್ರೆ ಇಲ್ಲಿ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಅದು ಯಾರಲ್ಲ, ನಮ್ಮ ಐಶ್ವರ್ಯ, ಶಿಶಿರು, ಮೋಕ್ಷತಾ, ಗೋಲ್ಡ್ ಸುರೇಶ್ ಇನ್ಕ್ಲೂಡಿಂಗ್ ಚೈತ್ರ ಇವಾಗ ಆಡ್ ಆಗಿದ್ದಾರೆ. ಇವರೆಲ್ಲ ಏನ್ ಮಾಡ್ತಾ ಇದಾರೆ ಅಂದ್ರೆ ಬೇರೆಯವ್ರನ್ನ ಮಾತಾಡ್ಕೊಂಡು ನಾಮಿನೇಟ್ ಮಾಡ್ತಾ ಇದಾರೆ. ನೀವು ನನಗೆ ಪ್ರಶ್ನೆ ಮಾಡ್ಬೋದು ಅವ್ರೇನ್ ಕಮ್ಮಿನ ಅಂತ. ಅವ್ರೆಲ್ಲೂ ಕುತ್ಕೊಂಡು ಇವ್ರು ನಾಮಿನೇಟ್ ಮಾಡೋಣ, ಇವ್ ನಾಮಿನೇಟ್ ಮಾಡಬಾರ್ದು ಅಂತ ಮಾತಾಡಿಲ್ಲ. ಇವ್ರದ್ದು ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಇಂತಾನೆ ನಾಮಿನೇಟ್ ಮಾಡೋಣ ಅಂತ. ಅದು ಹೇಗೆ ಅಂದ್ರೆ ನೀವು ಒಂದು ನೋಡ್ತಿರ್ಬೋದು, ಐಶ್ವರ್ಯ ನಮ್ಮ ಮೋಕ್ಷತಾ ಅವ್ರು ಕುತ್ಕೊಂಡಿರ್ತಾರೆ ಟೇಬಲ್ ಇದು ಒಂದು ಮೇಲೆ ಸೋಫಾ ಮೇಲೆ. ಆ ಟೈಮಲ್ಲಿ ಮಾತಾಡ್ತಾರೆ, ಫಿಸಿಕಲ್ ಟಾಸ್ಕ್ ಬಿಟ್ರೆ ಭವ್ಯಗೌಡ ಏನ್ ಆಟ ಆಡ್ತಾರಂತೆ, ಮತ್ತೆ ನೀವೇನ್ ಆಡ್ತಾ ಇದ್ರ ಕಂಪೇರ್ ಟು ಭವ್ಯಗೌಡ ಇವಾಗ 0. ಐಶ್ವರ್ಯ ಏನ್ ಆಟ ಆಡ್ತಾ ಇದ್ರ ಹೇಳಿ? ಬೆನ್ನಿಂದೆ ಮಾತಾಡದ್ ಬಿಟ್ರೆ, ಇಲ್ಲ ಅವ್ರು ನಾಮಿನೇಟ್ ಮಾಡ್ಬೇಕು ಇವ್ ನಾಮಿನೇಟ್ ಮಾಡ್ಕೊಂಡು ಮಾತಾಡದ್ ಬಿಟ್ರೆ ಏನ್ ಆಟ ಆಡ್ತಾ ಇದ್ರೆ? ಅಟ್ಲೀಸ್ಟ್ ಅವ್ರು ಫಿಸಿಕಲ್ ಟಾಸ್ಕ್ ಆದ್ರೂ ಆಡ್ತಾ ಇದಾರೆ. ನೀವೇನ್ ಮಾಡ್ತಾ ಇದ್ದೀರಾ? ಅಕ್ಸೆಪ್ಟೆಡ್. ಫಿಸಿಕಲ್ ಟಾಸ್ಕ್ ಬಿಟ್ರೆ ಬೇರೆ ಏನೋ ಭವ್ಯಗೌಡ ಮಾಡ್ತಾ ಇಲ್ಲ. ಬಟ್ ನೀವೇನ್ ಮಾಡ್ತಾ ಇದೀರಾ? ಫಿಸಿಕಲ್ ಟಾಸ್ಕ್ ಆಡ್ತಾ ಇಲ್ಲ. ಇನ್ನೇನ್ ಮಾಡ್ತಾ ಇದೀರಾ? ಎಂಟರ್ಟೈನ್ಮೆಂಟ್. ನಿಮ್ಮ ವಿಷಯ ಎಂಟರ್ಟೈನ್ಮೆಂಟೇ ಇಲ್ಲ. ಯಾವಾಗ ಒಂದ್ ಸ್ವಲ್ಪ ಸಾಂಗ್ ಬಂದ್ರೆ ಡ್ಯಾನ್ಸ್ ಮಾತ್ರ ಅಷ್ಟು ಬಿಟ್ರೆ ಬೇರೆ ಏನಿದೆ ನಿಮ್ ಆಟದಲ್ಲಿ? ಬೇರೆಯವ್ರ ಬಗ್ಗೆ ಆಟದ ಬಗ್ಗೆ ಮಾತಾಡಬೇಕಾದ್ರೆ ನಿಮ್ಮ ಆಟ ಏನಂತ ನಿಮಗೆ ಪ್ರಶ್ನೆ ಮಾಡ್ಕೋಬೇಕು ನೀವು. ಇಲ್ಲಿ ಎಕ್ಸಾಂಪಲ್ ಮೋಕ್ಷತಾ ಅಂತ ತಗೊಳ್ಳಿ, ಏನ್ ಮಾಡ್ತಾ ಇದಾರೆ? ಅದೇ ಬೆನ್ನಿಂದೆ ಬೇರೆಯವ್ರ ಬಗ್ಗೆ ಮಂಜಣ್ಣ ಕೆಟ್ಟವನು, ತ್ರಿವಿಕ್ರಮ್ ಕೆಟ್ಟವನು, ಭವ್ಯ ಕೆಟ್ಟವನು ಅನ್ನೋ ಮಾತಾಡೋದ್ ಬಿಟ್ರೆ ನೀವೇನ್ ಮಾಡ್ತಾ ಇದೀರಾ ಆಟದಲ್ಲಿ? ಎಂಟರ್ಟೈನ್ಮೆಂಟ್. ಏನ್ ಕಾಮಿಡಿ ಮಾಡ್ತಾ ಇದೀರಾ? ಡ್ಯಾನ್ಸ್ ಮಾಡ್ತಾ ಇದೀರಾ? ಆಟ ಆಡ್ತಾ ಇದೀರಾ? ಫಿಸಿಕಲ್ ಟಾಸ್ಕ್ ಆಡ್ತಾ ಇದೀರಾ? ಏನ್ ಮಾಡ್ತಾ ಇದೀರಾ? ಭವ್ಯಗೌಡ ಆಟ ಫಿಸಿಕಲ್ ಟಾಸ್ಕ್ ಬಿಟ್ರೆ ಬೇರೆ ಏನೋ ಆಡಲ್ಲ ಅಂತ ಮಾತಾಡೋರು ನೀವೇನ್ ಮಾಡ್ತಾ ಇದೀರಾ ಆಟ? ನೀವೇನ್ ಆಡ್ತಾ ಇದೀರಾ ಆಟ? ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ. ಅಟ್ಲೀಸ್ಟ್ ಅಲ್ಲಿರೋ ಫೀಮೇಲ್ ಕಂಟೆಸ್ಟೆಂಟ್ ಗಳಲ್ಲಿ ಚೆನ್ನಾಗಿ ಆಟ ಆಡ್ತಿರೋದು ಭವ್ಯಗೌಡ. ನೀವ್ ಹೇಳ್ಬೋದು ತ್ರಿವಿಕ್ರಮ್ ಜೊತೆ ಇದ್ದಾರೆ, ತ್ರಿವಿಕ್ರಮ್ ಸಹಾಯದಿಂದ ಟಾಸ್ಕ್ ಆಡ್ತಾ ಇದಾರೆ ಅಂತ. ಯಾವ್ದನ ಟಾಸ್ಕ್ ಅಲ್ಲಿ ಬಂದು ತ್ರಿವಿಕ್ರಮ್ ಅವ್ರು ಆಡಲ್ಲ, ಅಲ್ಲಿ ಭವ್ಯಗೌಡನೇ ಆಡ್ಬೇಕು. ಸಜೆಷನ್ಸ್ ಕೊಡ್ಬೋದು, ಈ ರೀತಿ ಆಡು, ಈ ರೀತಿ ಆಡ್ಬೇಕು, ಈ ರೀತಿ ಆಡ್ಬೇಕಂತೇಳಿ. ನೀವೇ ನಿಮ್ ಗ್ರೂಪ್ ಇದೆ ಅಲ್ಲ, ಆ ಗ್ರೂಪ್ ಅಲ್ಲಿ ಸಜೆಷನ್ ತಗೊಳ್ಳಿ. ಕ್ಲಿಯರ್ ಕಟ್ ಆಗಿ ಮಾತಾಡ್ತಾರೆ ಐಶ್ವರ್ಯ ಮತ್ತು ಮೋಕ್ಷತಾ ಅವ್ರು ಏನಂತ, ಭವ್ಯಗೌಡ ಫಿಸಿಕಲ್ ಟಾಸ್ಕ್ ಬಿಟ್ರೆ ಬೇರೆ ಏನು ಆಡಲ್ಲ ಅಂತ. ಅವರು ಫಿಸಿಕಲ್ ಟಾಸ್ಕ್ ಆಡ್ತಾರೆ ಮೇಡಮ್, ನೀವೇನ್ ಆಡ್ತಾ ಇದ್ರ? ನೀವು ಅದೂ ಇಲ್ಲ ತಾನೆ. ವೇಸ್ಟ್ ಕ್ಯಾಂಡಿಡೇಟ್ ಅಂತ ಅನ್ಸುತ್ತೆ ಬಿಗ್ ಬಾಸ್ ಸೀಸನ್ ಅಲ್ಲಿ. 2 ಸಲ ಕೊನೆ ಸೀಸನ್ಗೆ ಹೋಗಿದ್ರು, ಕೊನೆ ಸ್ಥಾನಕ್ಕೆ ಹೋಗಿದೆ ಎಲಿಮಿನೇಟ್ ಆಗೋಕೆ. ಬಟ್ ಬಿಗ್ ಬಾಸ್ ಅವ್ರ ಒಂದು ಅದೇನೋ ನಿಮ್ ಬೇಕಂತಾನೆ ಉಳಿಸ್ತಾರೋ ಮನೆಯಲ್ಲಿ, ಇಲ್ಲ ನಿಮ್ನ ಕಳ್ಸಬಾರ್ದು ಅನ್ಕೊಂತಾರೆ ಗೊತ್ತಿಲ್ಲ. ಐಶ್ವರ್ಯ ಅವರಂತೂ ಈ ರೀತಿ ಆಗ್ತಾ ಇದೆ. ಮೋಕ್ಷತಾ ಅವ್ರು ಅಟ್ಲೀಸ್ಟ್ ಬೇರೆ ಹತ್ರ ಜಗಳಾಡಿನೋ, ಬೇರೆ ಹತ್ರ ಕಾನ್ವರ್ಸೇಷನ್ ಆಗಿ, ಬೇರೆ ಹತ್ರ ವಿರುದ್ಧವಾಗಿ ನಿಂತ್ಕೊಂತ ಇದ್ರೆ ನೀವೇನ್ ಮಾಡ್ತಾ ಇದ್ರೆ? ಅವ್ರು ಬಕೆಟ್ ಇಡೋದೇ ಆಯ್ತು, ಶಿಶಿರ್ ಹತ್ರ ಮೋಕ್ಷತ್ರ ಇರೋದೇ ಆಯ್ತು. ಅದ್ರ ಜೊತೆಗೆ ಇವಾಗ ಸುರೇಶ್ ಬೇರೆ ಸೇರ್ಕೊಂಡಾನೆ. ರಜತ್ ಅವ್ರ ಮೇಲೆ ಸುರೇಶ್ ಹುರ್ಕೊಂಡು ಸಾಯ್ತಾ ಇದ್ದಾನೆ. ಕಾರಣ ಇಷ್ಟನೇ, ಯಾಕಂದ್ರೆ ಅವ್ರ ಆಟ ಚೆನ್ನಾಗಿದೆ, ಅವ್ರಿಗೆಲ್ಲರಿಗೂ 12ನೇ ಸ್ಥಾನ ಕೊಟ್ಟೆ ಕೊಡ್ತಾರೆ. ನಿನ್ನೆ ಮೊನ್ನೆ ಬಂದಾಗ 12ನೇ ಸ್ಥಾನ ಕೊಡ್ತೀರ ಅಂದ್ರೆ ಹೆಂಗೆ? ನಿಮ್ಮಂತ ಬೆಡ್ ಮೇಲೆ ಮಲಗಬೇಕಾ, ಬೆಡ್ ಮೇಲೆ ಕುತ್ಕೋಬೇಕಾ, ಇಲ್ಲ ಹೇಳಿದ್ದು ಮರೆದ್ಬಿಟ್ಟು ಬೇರೆದನ್ನ ಹೇಳ್ಬೇಕಾ? ಈ ರೀತಿ ಆಗ್ತಾ ಇರುತ್ತೆ. ಎಪಿಸೋಡ್ ಶುರುವಾಗದ ತಗೊಂಡ್ರೆ ಅದೇ ನಮ್ಮ ಚೈತ್ರ ಅವರು ಸೀಕ್ರೆಟ್ ರೂಮ್ ಅಂದ್ರೆ ಸೀಕ್ರೆಟ್ ರೂಮ್ ಅಲ್ಲ, ಬೇರೆ ಬಿಗ್ ಬಾಸ್ ಆಗ್ಬಿಟ್ಟನೆ. ಅದು ಏನ್ ಕಾಂಪಿಟೇಷನ್ ಕರ್ಕೊಂಡು ಹೋಗಿ ಒಂದ್ 2 ನಿಮಿಷ 3 ನಿಮಿಷ ಅದೇ ಒಂದ್ ಅರ್ಧ ತಾಸು ಬಿಟ್ಟು ಮತ್ತೆ ವಾಪಸ್ ಕರ್ಕೊಂಡ್ ಬರ್ತಾನೆ. ಚೈತ್ರಕ ಬಾಬಾ ಆಕ್ಚುಲಿ ಚೈತ್ರಕ್ಕನ ಒಂದ್ ವಾರ ಸೀಕ್ರೆಟ್ ರೂಮ್ ಆಗಿ ತುಂಬಾ ಚೆನ್ನಾಗಿತ್ತು ಅನಿಸ್ತಾ ಇದೆ. ಅಲ್ಲಿ ಆಕ್ಚುಲಿ ನೋಡಿ, ಚೈತ್ರಕ್ಕ ಬಂದ್ಮೇಲೆ ಮತ್ತೆ ಅದೇ ಆರ್ಗ್ಯುಮೆಂಟ್ ಶುರು ಮಾಡ್ತಾಳೆ, ಹಂಗಂದ್ರೆ ಹಿಂಗ್ ಮಾತಾಡಿದ್ರೆ ಅಂತ. ಅಲ್ಲಿ ಯಾರ ಆಟ ಆಡಕ್ ಬಂದ್ರೆ ನೀವು ಹೋದ್ಮೇಲೆ ನಿಮ್ ಬಗ್ಗೆ ಮಾತಾಡ್ಬೇಕಂದ್ರೆ ರೂಲ್ಸ್ ಏನಿಲ್ಲ ತಾನೆ. ಅವ್ರವ್ರ ಇಷ್ಟ ಅದ, ಅವ್ರವ್ರ ಆಟ ಆಡ್ತಾ ಇದಾರೆ. ಇನ್ನಾದ್ಮೇಲೆ ತುಂಬಾ ಜನ ಅನ್ಕೊಂಡಿರ್ತಾರೆ ಗೇಮ್ ಪ್ಲೇನ್ ಅಲ್ಲಿ ಮಾಡ್ತಾ ಇರ್ತಾರೆ, ನಮ್ಮ ಮಂಜು ಅವರು 7 ಜನ ಇದೀವಿ 12 ಜನ ಇದೀವಿ ಹಾಗೆ ಹೀಗೆ ಅಂತ ಹೇಳಿ. ಇನ್ನು ಅಷ್ಟರಲ್ಲೇ ನೈಟ್ ಆಗುತ್ತೆ. ಅದೆಲ್ಲ ಆದ್ಮೇಲೆ ಬೆಳಕರುತ್ತೆ. ಆ ಟೈಮಲ್ಲಿ ನಮ್ಮ
ಬಿಗ್ ಬಾಸ್ ಕಡೆಯಿಂದ ಒಂದು ಇದು ಟಾಸ್ಕ್ ಬರುತ್ತೆ. ಏನಂದ್ರೆ ಅದು ಇದು ಏನೋ ರೇಷನ್ ಟಾಸ್ಕ್ ಈ ರೀತಿ ಎಲ್ಲ ಕೊಟ್ಟಿರ್ತಾರೆ. ಅದ್ ಏನ್ ಸ್ಕ್ರಿಪ್ಟ್ ಏನಕ್ಕೆ ಆಡಿಸ್ತಾರೋ ಗೊತ್ತನೇ ಆಗ್ತಾ ಇಲ್ಲ ಆ ಟಾಸ್ಕ್. ಇವಾಗ ಆಲ್ರೆಡಿ ಎಲ್ಲ ಆಗಿ ಹೋಗಿದೆ, ಎಲ್ಲ ಹೋಗಾದ್ಮೇಲೆ ಮತ್ತೆ ಅದೇ ಟಾಸ್ಕ್ ಆಡಿಸ್ತಾ ಇದಾರೆ. ಕಾರಣ ಏನಂದ್ರೆ ನೋಡಿ, ಅದೇನೋ ಒಂದು ಆಡಿಸ್ಬೇಕು, ಆಡಿಸ್ತಾ ಇದಾರೆ ಅನ್ನೋ ಲೆವೆಲ್ಗೆ ಮಂಜಣ್ಣಗೆ ಗೌತಮ್ಗೆ ಮೋಕ್ಷಕ್ಕೆ ಆಗಲ್ಲ, ಅವರಿಬ್ರು ಕಿತ್ತಾಡ್ಲಿ. ಅದಾದ್ಮೇಲೆ ತ್ರಿವಿಕ್ರಮ್ ಗೌಡ ಒಂದು ತ್ರಿವಿಕ್ರಮ್ ಮತ್ತೆ ಭವ್ಯ ಗೌಡ ಏನೋ ಸ್ವಲ್ಪ ರಿಲೇಶನ್ಶಿಪ್ ಅಂದ್ರೆ ಲವರ್ಸಾ ಇಲ್ಲ ಫ್ರೆಂಡ್ಸಾ ಅಂತ ಹೊರಗಡೆ ಜನಕ್ಕೆ ಪೋಟ್ರ್ ಆಗ್ತಾ ಇದೆ. ಅದಕ್ಕೆ ಅವ್ರಿಬ್ರು ಹುರ್ಕೊಳ್ಳಿ ಅಂತ ಹೇಳಿ ಐಶ್ವರ್ಯನ ಮತ್ತು ತ್ರಿವಿಕ್ರಮ ಜೋಡಿ ಮಾಡ್ತಾನೆ, ಐಶ್ವರ್ಯನ ಮತ್ತು ರಜತ್ನ ಜೋಡಿ ಮಾಡ್ತಾನೆ. ಮಧ್ಯದಲ್ಲಿ ನಮ್ಮ ಇವ್ರನ್ನ ಇರ್ತಾರೆ ಶಿಶಿರ್ ಅವ್ರನ್ನ. ಈ ರೀತಿ ಟಾಸ್ಕ್ ಏನ್ ಕಾಡ್ತಾರೆ ಗೊತ್ತಾಗ್ತಿಲ್ಲ. ಅಲ್ಲಿ ಎಂಟರ್ಟೈನ್ಮೆಂಟ್ ಕ್ರಿಯೇಟ್ ಆಗ್ತಾ ಇಲ್ಲ, ಏನು ಆಗ್ತಾ ಇಲ್ಲ. ಅವ್ರೇನೋ ಹಿಡ್ಕೊಂಡು ಮಕ ಹಿಡ್ಕೊಂಡು ಆಟ ಆಡ್ತಾ ಇದಾರೆ. ಯಾಕೆ ಆಡ್ತಾರ ಅಂತಾನೆ ಗೊತ್ತಾಗ್ತಿಲ್ಲ. ಆ ರೀತಿ ಎಪಿಸೋಡ್ ಇನ್ನ ಟೋಟಲ್ ಆಗಿ ತಗೊಂಡ್ರೆ ಅಲ್ಲಿಗೆ ಅದು ಮುಗಿಯುತ್ತೆ. ಆವಾಗ ಆಗ್ತಾ ಇರ್ತಾರೆ. ಇನ್ನ ಡ್ರೋನ್ ಪ್ರತಾಪ್ ಅವ್ರು ಬರ್ತಾರೆ. ಡ್ರೋನ್ ಪ್ರತಾಪ್ ಅವ್ರು ಬಂದ್ಮೇಲೆ ಅವ್ರು ಟಾಸ್ಕ್ ಆಡಿಸ್ತಾರೆ. ಅದೇ ಬಲೂನ್ ಅಲ್ಲಿ ನಾಮಿನೇಷನ್ ಪಾಸ್ ಸಿಗುತ್ತೆ ಅಂತ ಹೇಳಿ. ಬಟ್ ಲಾಸ್ಟ್ ಸೀಸನ್ ಅಲ್ಲಿ ನಾಮಿನೇಷನ್ ಪಾಸ್ ಏನಾಗಿತ್ತು ಅಂದ್ರೆ ಅವ್ ಯಾರಿಗಾದ್ರು ಸಿಕ್ಕರೆ ಅವ್ರು ಸೇವ್ ಆಗ್ತಾರೆ, ನಾಮಿನೇಷನ್ ಸೇವ್ ಆಗ್ತಾರೆ. ಆ ರೀತಿ ಇತ್ತು. ಬಟ್ ಇವಾಗ ಆ ರೀತಿ ಅಲ್ಲ. ನಾಮಿನೇಷನ್ ಪಾಸ್ ಸಿಕ್ಕರೆ ನಾಮಿನೇಟ್ ಮಾಡ್ಬೇಕು ಬೇರೆಯವ್ರನ್ನ. ಆ 2 ಪಾಸ್ಗಳು ನಮ್ಮ ತ್ರಿವಿಕ್ರಮ್ ಅವ್ರಿಗೆ ಸಿಗ್ತಾರೆ. ಟಾಸ್ಕ್ ಅಂತ ಬಂದಾಗ ತ್ರಿವಿಕ್ರಮ್ ಇಸ್ ಎ ಗುಡ್ ಪರ್ಸನ್, ಎವರಿ ಗ್ರೀನ್ ಅಂತ ಹೇಳ್ಬೋದು. ಯಾಕಂದ್ರೆ ರಜತ್ ಅವ್ರಿಗೂ ಸಿಗಲ್ಲ, ಶಿಶಿರ್ ಅವ್ರಿಗೂ ಸಿಗಲ್ಲ. ಅವ್ರಿಬ್ರಿಗೆ 2 ಪಾಸ್ ತ್ರಿವಿಕ್ರಮ್ ಅವ್ರಿಗೆ ಸಿಗ್ತಾರೆ. ಲಕ್ಕಿ ಮ್ಯಾನ್ ಅಂತ ಹೇಳ್ಬೋದು. ಆ ಪಾಸ್ ಎಲ್ಲ ಬಂದಾಗ ಬೇಕಂದ್ರೆ 4 ಜನ ತ್ರಿವಿಕ್ರಮ್ ಅವರ ನಾಮಿನೇಟ್ ಮಾಡಬಹುದಾಗಿತ್ತು. ಬಟ್ ಅದು ಒಂದು ರಜತ್ ಅವ್ರು ಕೊಡ್ತಾರೆ. ಒಳ್ಳೆ ಡಿಸಿಷನ್ ಅಂತ ಹೇಳ್ಬೋದು ನನ್ನ ಪ್ರಕಾರ. ಯಾಕಂದ್ರೆ ರಜತ್ ಅವರು ತ್ರಿವಿಕ್ರಮ್ ಹೇಳೋ ರೀತಿ ಏನಿತ್ತಲ್ಲ, ಅಂದ್ರೆ ಡೇರ್ ಅಂಡ್ ಡಿಸಿಷನ್ ತಗೊಂತಾರೆ. ಯಾವುದೇ ಒಂದು ಪಾರ್ಶಾಲಿಟಿ ಇಲ್ಲ, ಬಯಾಸ್ಡ್ ಡಿಸಿಷನ್ ತಗೊಳಲ್ಲ ಅಂತ. ಅದೇ ಆಗಿತ್ತು ಆ ಟೈಮಲ್ಲಿ. ಅವ್ರು ಕೊಟ್ಟ ರೀಸನ್ಸ್ ಹನುಮಂತ್ ಅವ್ರು ಕೊಡ್ತಾರೆ. ಅವ್ರು ಹೇಳಿದ್ದು ನಿಜನೇ. ಹನುಮಂತ್ ಅವ್ರು ಏನಕ್ಕಂದ್ರೆ ಅವರು ಯಾರು ಹೋಗಿದಾರೋ, ನಾನು ಈ ಮನೆಗೆ ಬಂದಾಗಲಿಂದ ನೋಡ್ತೀರಾ ಅತಿ ಹೆಚ್ಚು ನಾಮಿನೇಟ್ ಮಾಡಿರೋದು ಕಳಪೆ ಕೊಟ್ಟಿರೋದು ಗೋಲ್ಡ್ ಸುರೇಶ್ ಅವ್ರಿಗೆ. ಅವ್ರು ಬಿಟ್ಟರು ಬೇರೆಯವ್ರಿಗೆ ಹೋಗೋದೇ ಇಲ್ಲ. ಆದ್ರಿಂದ ಹೊರಗೆ ಬರಬೇಕು ಅಂತ ಹೇಳಿ ಒಂದು ಕೊಡ್ತಾರೆ. ಆಕ್ಚುಲಿ ಇವಾಗ ಹನುಮಂತರ ಆಟ ಶುರುವಾಗುತ್ತೆ. ಯಾಕಂದ್ರೆ ನೋಡಿ, ಒಬ್ಬ ವ್ಯಕ್ತಿ ನೀನು ಆಟ ಆಡಲ್ಲ ಅಂತ ಗೊತ್ತಾಗ್ಲೇನ ಆ ವ್ಯಕ್ತಿಯಲ್ಲಿರೋ ಒಂದು ಇದು ಎಮೋಷನ್ ಹೊರಗಡೆ ಬರೋದು. ಆದ್ರಿಂದ ಈ ರೀತಿ ಹೇಳಿದಾಗ ನಮ್ಮ ರಜತ್ ಅವ್ರಿಗೆ ಹನುಮಂತ್ ಅವ್ರಿಗೆ ಒಂದು ಇದು ಬರ್ಬೋದು. ಇನ್ನು ಅದಾದ್ಮೇಲೆ ಶಿಶಿರ್ ಅವ್ರಿಗೆ ಹೇಳ್ತಾನೆ, ಹೌದು ಶಿಶಿರ್ ಅವ್ರು ಮಾಡ್ತಿರೋದು ಅದನ್ನೇ ಎಕ್ಸಾಕ್ಟ್ಲಿ. ಅವ್ರೇನು ಆಟನೇ ಕಾಣ್ತಾ ಇಲ್ಲ ಅವ್ರದ್ದು. ಯಾವಾಗ್ಲೂ ಐಶ್ವರ್ಯ ಜೊತೆ ಇರ್ತಾರೆ, ಇಲ್ಲ ಮೋಶಿ ಜೊತೆ ಇರ್ತಾರೆ. ಅದ್ ಬಿಟ್ರೆ ಏನ್ ಆಡ್ತಾ ಇಲ್ಲ. ಮತ್ತೆ ಪ್ರಶ್ನೆ ಬಂದ್ಬಿಡ್ತಾನೆ, ಈಗ ಭವ್ಯಗೌಡ ಇರ್ತಾರಲ್ಲ ಜೊತೆಗಿರ್ತಾರಲ್ಲ ತ್ರಿವಿಕ್ರಮ್ ಅಂತ. ತ್ರಿವಿಕ್ರಮ್ ಅವ್ರು ಆಟ ಆಡ್ತಾರೆ, ಖಂಡಿತವಾಗ್ಲು ಆಟ ಆಡಿಸ್ತಾನೆ ಇದಾರೆ ಕೆಲವರಲ್ಲಿ. ಇವ್ರು ಏನ್ ಮಾಡ್ತಾರೆ, ಬೇರೆ ಹೇಳಕ್ ಕೇಳ್ಕೊಂಡು ಬಾಯ್ ಬಿಡ್ಕೊಂಡು ನೋಡ್ತಾ ಇರ್ತಾರೆ ಅಷ್ಟೇ ಅನ್ಸುತ್ತೆ. ಇನ್ನು ಅದಾದ್ಮೇಲೆ ನಾಮಿನೇಷನ್ಸ್ ಅಲ್ಲಿ ರಜತ್ ಅವರು ಇಬ್ರು ನಾಮಿನೇಟ್ ಮಾಡ್ತಾರೆ, ಶಿಶಿರ್ ಅವ್ರನ್ನ ಮತ್ತು ನಮ್ಮ ಹನುಮಂತ್ ಅವ್ರನ್ನ. ಇನ್ನು ಅದಾದ್ಮೇಲೆ ನಮ್ಮ ಇವ್ರು ಸಿಗ್ತದೆ ಪಾಸಿಕಿರ್ತಾರೆ ತ್ರಿವಿಕ್ರಮ್ ಅವರು. ಅವ್ರೊಬ್ಬ ಧನರಾಜ್ ಮಾಡ್ತಾರೆ, ಇನ್ನೊಬ್ರು ಬಂದ್ಬಿಟ್ಟು ನಮ್ಮ ಚೈತ್ರಕನ್ ಮಾಡ್ತಾರೆ. ಅವರು ಚೈತ್ರಕನ್ ಕೊಟ್ಟ ರೀಸನ್ಸ್ ಪರವಾಗಿಲ್ಲ ಅನ್ಸ. ಬಟ್ ಧನರಾಜ್ ರೀಸನ್ಸ್ ಕಾಮಿಡಿಯಾಗಿ ಮಾಡಿದ್ದೆ ಅದ್ ಮಾಡಿದ್ದೆ ಅಂತ ಅದು ಕಳೆದಾಗ 4-5 ವಾರ ಆಯ್ತು. ಮತ್ತೆ ಅದನ್ನೇ ರೀಸನ್ ಕೊಡ್ತಾ ಇದ್ರು. ಅದೆಲ್ಲ ರೀಸನ್ ಕೊಟ್ಟಾದ್ಮೇಲೆ ಅಷ್ಟು ಸೂಕ್ತವಾದ ರೀಸನ್ಸ್ ಅನ್ಸ್ಲಿಲ್ಲ. ಇನ್ನು ಹೇಳ್ಬೇಕಂದ್ರೆ ಇದು ಆಮೇಲೆ ನಮ್ಮ ಇವರು ತನಿಷಾ ಕುಪಂಡ್ ಅವ್ರು ಬರ್ತಾರೆ. ತನಿಷಾ ಕುಪಂಡ್ ಅವ್ರು ಬಂದ್ಮೇಲೆ ಅವರು ಆಕ್ಚುಲಿ ಟಾಸ್ಕ್ ಆಡಿ ಒಂದು ನಾಮಿನೇಷನ್ಸ್ ಮಾಡೋ ಅಧಿಕಾರ ಕೊಡ್ಬೇಕು. ಬಟ್ ಅಂತದ್ರಲ್ಲಿ ಇವ್ರಿಗೇನು ನಾಮಿನೇಷನ್ಸ್ ಟಾಸ್ಕ್ ಆಡ್ಸಲ್ಲ ಏನಿಲ್ಲ. ಅವ್ರಿಬ್ರು ಕರ್ಕೊಂಡೋಗಿ ಮಂಜಣ್ಣನ ಮತ್ತೆ ನಮ್ಮ ಇವರು ಮೋಕ್ಷತನ ಕುಂದಿರ್ಸಿ ಅಲ್ಲಿ ವೈಟ್ ವಾಶ್ ಮಾಡ್ತಾರೆ. ಆದ್ರೆ ನೀವಿಬ್ರು ಒಳ್ಳೆಯರು, ನೀವಿಬ್ರು ಆಟ ಚೆನ್ನಾಗಿ ಆಡ್ತಾ ಇದೀರಾ, ಏನ್ ಪ್ರಾಬ್ಲಮ್ ಇಲ್ಲ, ನೀವಿಬ್ರು ಒಂದಾಗಬೇಕು, ಒಂದಾಗ ಆಟ ಆಡ್ಬೇಕು ಅಂತೇಳಿ ಅದೇನಂತಾರೆ ಸಮಾಧಾನ ಮಾಡಿಸ್ತಾರೆ ಅಂತ ಮೀಟಿಂಗ್ ಮಾಡಿಸಿ ಅವ್ರಿಗೆ ಇನ್ನು ಮೇಲೆ ಕ್ಲಿಯರ್ ಆಗ್ಬಿಡ್ಬೇಕಂತ ಕ್ಲಿಯರ್ ಎಲ್ಲ ಮಾಡ್ತಾರೆ. ಕ್ಲಿಯರ್ ಎಲ್ಲ ಮಾಡಿದ್ಮೇಲೆ ಆ ನಾಮಿನೇಷನ್ಸ್ ಪಾಸ್ ಬಂದ್ಬಿಟ್ಟು ನಮ್ಮ ಮೋಕ್ಷತ್ ಅವರಿಗೆ ಮತ್ತು ಇವ್ರಿಗೆ ಮಂಜಣ್ಣ ಅವ್ರು ಕೊಡ್ತಾರೆ. ಮಂಜಣ್ಣ ಬಂದ್ಬಿಟ್ಟು ಧನರಾಜ್ ಅವ್ರನ್ನ ಮತ್ತೆ ಶಿಶಿರ್ ಅವ್ರನ್ನ ನಾಮಿನೇಟ್ ಮಾಡ್ತಾರೆ. ಇನ್ನು ಈ ವಾರ ಯಾರು ನಾಮಿನೇಟ್ ಮಾಡಿದ್ರು ಅಂತ ಹೇಳ್ಬೇಕಾದ್ರೆ ಖಂಡಿತವಾಗ್ಲೂ ಶಿಶಿರ್ ಆಲ್ರೆಡಿ ಧನರಾಜ್ ನಾಮಿನೇಟ್ ಆಗಿದ್ದಾರೆ. ಕಾರಣ ಏನಂದ್ರೆ 2 ಓಟ್ ಬಿದ್ದರೆ ನಾಮಿನೇಟ್ ಮಾಡ್ತಾರೆ. ಇನ್ನು ಈ ಫಸ್ಟ್ ರೌಂಡ್ ಅಲ್ಲಿ ನೋಡೇ ಇರ್ತಾರ. ಫಸ್ಟ್ ರೌಂಡ್ ಅಲ್ಲಿ ಬಂದಾಗ ರಜತ್ ಅವರು ಇವರು ಹನುಮಂತ್ ಅವ್ರನ್ನ ನಮ್ಮ ಅದಾದ್ಮೇಲೆ ಶಿಶಿರ್ ಅವ್ರು ನಾಮಿನೇಟ್ ಮಾಡಿದ್ರೆ, ತ್ರಿವಿಕ್ರಮ್ ಅವರು ಚೈತ್ರನ ಮತ್ತು ಧನರಾಜ್ ನಾಮಿನೇಟ್ ಮಾಡ್ತಾರೆ. ಸೆಕೆಂಡ್ ರೌಂಡ್ ಅಲ್ಲಿ ಬಂದಾಗ ನಮ್ಮ ಇವರು ಉಗ್ರ ಮಂಜು ಅವರು ನಾಮಿನೇಷನ್ ರೀಸನ್ಸ್ ಕೊಟ್ಟಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಅವ್ರೇನೋ ಮಾತಾಡಿದ್ರಂತೆ, ಅದ್ ಸೈಡ್ ಕರ್ಕೊಂಡೋಗಿ ಮಾತಾಡ್ತಾರಂತೆ, ಸ್ಟ್ಯಾಂಡ್ ತಗೋಬೇಕಾಯ್ತು ಅಂತ ಹೇಳ್ತಾರೆ. ಬಟ್ ಆಟ ಚೆನ್ನಾಗಿಲ್ಲ, ನೀವು ಇದು ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಸರಿ. ಆದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ ಶಶಿರ್ ಅವರಿಗೆ ಅದೇ ರೀಸನ್ಸ್ ಕೊಟ್ರೆ ಯಾರು ರಜತ್ ಅವರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು. ನಮ್ಮ ಮಂಜಣ್ಣವ್ರು ಏನ್ ಮಾಡ್ತಾರೆ ಅಂದ್ರೆ ಅವರು ರೀಸನ್ಸ್ ಕೊಟ್ರೆ ಅಂದ್ರೆ ಅವ್ರಿಲ್ಲ ಒಂದು ಎಮೋಷನ್ ಹೊರಗಡೆ ಬರ್ಬೇಕು, ಆ ರೀತಿ ರೀಸನ್ಸ್ ಕೊಡ್ತಾರೆ. ಆ ರೀಸನ್ಸ್ ಏನಿತ್ತಂದ್ರೆ ಸೈಡ್ಗೂ ಮಾತಾಡ್ತಿರ, ಕರೆಕ್ಟ್ ಆಗಿ ಮಾತಾಡ್ತಿಲ್ಲ ನೀವು, ಹಾಗೆ ಆಟ ಆಡ್ತಾ ಇಲ್ಲ ಅಂತ ಹೇಳಿ ಕೊಡ್ತಾರೆ. ಬಟ್ ಎಲ್ಲರೂ ಶಿಶಿರ್ ಅವ್ರಿಗೆ ಅದನ್ನೇ ಕೊಡ್ತಾ ಇದಾರೆ. ನೋಡಿ ಜನಕ್ಕೂ ಅದನ್ನೇ ಕಾಣ್ತಾ ಇದೆ.
ಅದು ಬಿಗ್ ಬಾಸ್ ಮೇಲೆ ಇರೋ ಗೊತ್ತಾಗ್ತಾ ಇದೆ ಅನ್ಸುತ್ತೆ. ಶಶಿರ್ ಆಟದ ಬದಲಾವಣೆ ಕಾಣ್ತಂದ್ರೆ ಇವತ್ತಿನ ಎಪಿಸೋಡ್ ಅಲ್ಲಿ ಪರವಾಗಿಲ್ಲ, ಶಶಿರ್ ಅವ್ರು ತುಂಬಾನೇ ಚೆನ್ನಾಗಿ ಮಾತಾಡಿದ್ರು. ಇದೇ ರೀತಿ ಮಾತಾಡಿದವ್ರು ಇದ್ರೆ ಅವ್ರಿಗೆ ಆಟ ಆಡಕ್ಕೂ ತುಂಬಾ ಅನುಕೂಲ ಆಗುತ್ತೆ, ಇಲ್ಲಾಂದ್ರೆ ತುಂಬಾ ಕಷ್ಟ ಇದೆ. ಒಂದ್ ವೇಳೆ ಐಶ್ವರ್ಯ ಮತ್ತು ಗೋಲ್ಡ್ ಸುರೇಶ್ ಅದಾದ್ಮೇಲೆ ನಮ್ಮ ಧನರಾಜ್ ಅವರು ಈ ಕೆಲವು ಜನ ನಾಮಿನೇಟ್ ಆಗಿಲ್ಲ, ಶಶಿರ್ ಅವ್ರು ನಾಮಿನೇಟ್ ಆಗ್ತಾರೆ ಅಂದ್ರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರೋದು ಬಹುತೇಕ ಖಚಿತವಾಗುತ್ತೆ. ಐಶ್ವರ್ಯ ನಾಮಿನೇಟ್ ಆಗ್ಲಿಲ್ಲ ಅಂದ್ರೆ, ಗೋಲ್ಡ್ ಸುರೇಶ್ ಆಗ್ಲಿಲ್ಲ ಅಂದ್ರೆ ಖಂಡಿತವಾಗ್ಲು, ಯಾಕಂದ್ರೆ ಫಸ್ಟ್ ರೌಂಡ್ ಅಂತ ಬಂದಾಗ ಅವ್ರಿಬ್ರು ನಾಮಿನೇಟ್ ಆಗಿಲ್ಲ, ಗೋಲ್ಡ್ ಸುರೇಶ್ ಆಗಿಲ್ಲ, ಚೈತ್ರನೂ ಆಗಿಲ್ಲ. ಇನ್ನು ಅದಾದ್ಮೇಲೆ ಮೋಕ್ಷಿತ್ ಅವ್ರು ಕೊಡ್ತಾರೆ, ಆಸ್ ಇಟ್ ಈಸ್ ಮೋಕ್ಷಿತ್ ಅವರು ಸೇಮ್ ತಗೊಂಡು ತ್ರಿವಿಕ್ರಮ್ಗೆ ನಾಮಿನೇಟ್ ಮಾಡ್ತಾರೆ. ಇನ್ನು ಅದಾದ್ಮೇಲೆ ಇನ್ನೊಂದು ಬಂದ್ಬಿಟ್ಟು ನಮ್ ಇವ್ರಿಗೆ ಭವ್ಯಗಳು ನಾಮಿನೇಟ್ ಮಾಡ್ತಾರೆ. ಈ ಸಲ ಟಾರ್ಗೆಟ್ ಮಾಡಿದ್ ಇವ್ರಿಬ್ಬರನ್ನ ನೋಡಿರ್ತೀರ, ಸೋಫಾ ಮೇಲೆ ಕುತ್ಕೊಂಡು ಮಾಡಿರ್ತಾರೆ. ಇದು ಅಂದ್ರೆ ಏನಂತಾರ ಅದನ್ನ ಟಾರ್ಗೆಟ್ ಮಾಡಿ ನಾಮಿನೇಷನ್ ಮಾಡ್ಬೇಕಂತ, ಅದೇ ರೀತಿಯಾಗಿ ಮಾಡ್ತಾರೆ. ಭವ್ಯ ರೀಸನ್ಸ್ ಕೊಡ್ತಾರೆ ನಮ್ಮ ಮೋಕ್ಷಿತ್ ಅವರು, ನೀವು ಫಿಸಿಕಲ್ ಟಾಸ್ಕ್ ಬಿಟ್ರೆ ಬೇರೆ ಏನ್ ಆಡ್ತಾ ಇಲ್ಲ ಅಂತ, ನೀವೇನ್ ಆಡ್ತಾ ಇದ್ರೆ ನಿಮ್ಮ ಒಂದ್ಸಲ ಪ್ರಶ್ನೆ ಕೇಳ್ಕೊಳ್ಳಿ ಅಂತ ಹೇಳಿ ನಮ್ಮ ಭವ್ಯಗೌಡ ಉತ್ತರ ಕೊಟ್ಟರೆ ಚೆನ್ನಾಗಿತ್ತು. ಬಟ್ ನಾನು ಎಲ್ಲ ಆಡ್ತಾ ಇದೀನಿ, ನಾಮಿನೇಟ್ ಮಾಡಿ ಎಂಟರ್ಟೈನ್ ಮಾಡ್ತಾ ಇದೀನಿ, ಟಾಸ್ಕ್ ಆಡ್ತಾ ಇದೀನಿ, ಎಲ್ಲ ಆಡ್ತಾ ಇದೀನಿ, ಅದೇ ಕಾರಣಕ್ಕೆ ಜನ ನಾನು ಉಳಿಸ್ತಾರೆ ಅಂತ ಹೇಳಿ ಭವ್ಯಗೌಡ ರಿಪ್ಲೈ ಕೊಡ್ತಾರೆ. ತುಂಬಾ ಚೆನ್ನಾಗಿತ್ತು, ಮಾತಾಡೋದು ಕಲ್ತಿದ್ದಾರೆ ಅಂತ ಹೇಳ್ಬೋದು. ಇನ್ನು ಅದಾದ್ಮೇಲೆ ತ್ರಿವಿಕ್ರಮ ಹೇಳ್ತಾರೆ ಸೈಕೋ ಅಂತ ಕಲ್ತಿದ್ರೆ, ಸೈಕೋ ಏನೋ ಒಂದು ಪದ ಯೂಸ್ ಮಾಡಿರ್ತಾರೆ, ಅದು ಮ್ಯೂಟ್ ಕೂಡ ಮಾಡಿದರೆ, ಸೈಕೋ ಅನ್ನೋ ಪದ ಮಾತ್ರ ಕೇಳಿಸುತ್ತೆ. ಆ ಟೈಮಲ್ಲಿ ಅವ್ರು ನಾಮಿನೇಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಓಕೆ ಅಕ್ಸೆಪ್ಟೆಡ್ ಅಂತ ಹೇಳ್ತಾರೆ. ಆ ಪದನ ಯೂಸ್ ಮಾಡಿದ್ರೆ ತುಂಬಾ ಚೆನ್ನಾಗಿತ್ತು ಅನ್ಸುತ್ತೆ. ಬಟ್ ಆಟದಲ್ಲಿ ಬದಲಾವಣೆ ಬರೋಕೆ ಅಲ್ಲಿ ಇನ್ನೂ ಇವರು ಮತ್ತೆ ಅದನ್ನೇ ಈಗ ಅಂತೀವಿ ನೋಡಿ, ಅದನ್ನೇ ಇವ್ರು ನಾವನ್ನ ಅಂದಿದ್ರು, ಇವ್ರು ಬಿಟ್ಟಿದ್ರು, ಓದಿದ್ರು, ಅದೇ ರೀತಿ ನಾಮಿನೇಟ್ ಮಾಡ್ತಾರ ವಿನಃ ಇವ್ರ ಆಟ ಚೆನ್ನಾಗಿ ಆಡ್ತಾ ಇಲ್ಲ. ಇವ್ರಿಗೆ ನಾಮಿನೇಟ್ ಮಾಡಿದ್ರೆ ಈ ವಾರ ಮನೆಗೆ ಹೋಗ್ಬೋದು, ಇವ್ರ ಮನೆಗೆ ಹೋಗ್ಲಿ, ಒಳ್ಳೆ ಕಂಟೆಸ್ಟೆಂಟ್ ಆಟ ಆಡ್ಲಿ ಅನ್ನೋ ಒಂದು ಪರ್ಸ್ಪೆಕ್ಟಿವ್ ಒಬ್ರಿಗೂ ಇಲ್ಲ ಅಲ್ಲಿ. ಬಾರಿ ಪರ್ಸನಲ್ ಹೀಗೋ ತಗೊಂಡು ನಾಮಿನೇಟ್ ಮಾಡ್ತಾ ಇದ್ದಾರೆ. ಇನ್ನು ಅದು ಮುಗೀತು ಅಲ್ಲಿಗೆ. ಇನ್ನು ಇವರು ಫಸ್ಟ್ ರೌಂಡ್ ಅಲ್ಲಿ 4 ಜನ ನಾಮಿನೇಟ್ ಆದ್ರೆ, ಸೆಕೆಂಡ್ ರೌಂಡ್ 4 ಜನ ನಾಮಿನೇಟ್ ಆಗಿದ್ದಾರೆ. ಬಟ್ ಅದ್ರಲ್ಲಿ ಕಾಮನ್ ಅಂತ ತಗೊಂಡಾಗ ನಮ್ಮ ಶಿಶಿರು ಮತ್ತೆ ನಮ್ಮ ಇವ್ರು ಇದಾರೆ, ಯಾರು ಧನರಾಜ್ ಅವರು ಇದಾರೆ, ಇವ್ರು ಪಕ್ಕ ನಾಮಿನೇಟ್ ಆಗಿದೆ ಅಂತ ನಿಜ. ಓವರ್ ಆಲ್ ಆಗಿ ಎಪಿಸೋಡ್ ತಗೊಂಡಾಗ ಮತ್ತೆ ಅದೇ ಟಾಸ್ಕ್ ಕೊಡ್ತಾರೆ, ಅವ್ರನ್ನ ರೇಗಿಸ್ಬೇಕು, ಕ್ಯಾಪ್ಟನ್ ಆಗಿರ್ತಾರೆ, ನಾವ್ ಯಾರು ಮೋಕ್ಷಿತ ಬಂದು ಬೈಬೇಕು, ಅವ್ರ ಹತ್ರ ಮಾತಾಡಬೇಕು, ಮಂಜಾನ ರಿಯಾಕ್ಟ್ ಮಾಡ್ಬೇಕು, ಹಾಗೆ ಈಗ ಅಂತೆಲ್ಲ ಅವೇ ರೊಟೀನ್ ಆಗ್ತಾ ಇರುತ್ತೆ. ಇನ್ನು ನಾಳೆ ಕೂಡ ಎಪಿಸೋಡ್ ಇದೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ಸುಮಾರಾಗಿ ಈಗ ಅವಕಾಶ ಸಿಕ್ಕಿದೆ 4 ಜನ ನಾಮಿನೇಟ್ ಮಾಡಕ್ಕೆ, ಇನ್ನು ಇರೋರಿಗೆ ಎಲ್ಲರಿಗೂ ಅವಕಾಶ ಸಿಗುತ್ತೆ ನಾಮಿನೇಟ್ ಮಾಡಕ್ಕೆ ಅವಕಾಶ. ಆದ್ರಿಂದ ಅವೆಲ್ಲ ಕ್ಲಿಯರ್ಫೈ ಮಾಡ್ಕೊಂಡು ಮೋಸ್ಟ್ಲಿ ಇವತ್ತೆಲ್ಲ ಮುಗೀತು ಅನ್ಕೊಂಡಿದ್ದೀನಿ. ಮಂಗಳವಾರ ಮುಗಿದು ಬುಧವಾರ ವೋಟಿಂಗ್ ಪೋಲ್ಸ್ ಓಪನ್ ಆಗ್ಬೋದು ವೋಟ್ ಮಾಡಕ್ಕೆ. ಮತ್ತೆ ಓವರ್ ಆಲ್ ಆಗಿ ಎಪಿಸೋಡ್ ನೋಡಿದಾಗ ಏನ್ ಅನಿಸ್ತು, ಯಾರೆಲ್ಲ ಸ್ವಲ್ಪ ಮೋಕ್ಷಿತ್ ಅವರು ಐಶ್ವರ್ಯ ಅವರು ಬೆನ್ನಿಂದ ಮಾತಾಡೋದು ಕಡಿಮೆ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವ್ರ ಬಗ್ಗೆ ಅಲ್ಲಿ ಬೆನ್ನಿಂದ ಯಾರು ಮಾತಾಡ್ತಾ ಇಲ್ಲ. ನೀವು ಎಪಿಸೋಡ್ ನೋಡಿದಾಗ ನೀವು ಅನ್ಸುತ್ತೆ ಮೋಕ್ಷಿತ್ ಅವ್ರ ಬಗ್ಗೆ ಆಗ್ಲಿ, ಅದಾದ್ಮೇಲೆ ಶಿಶಿರ್ ಬಗ್ಗೆ ಆಗ್ಲಿ, ತ್ರಿವಿಕ್ರಮ್ ಅವ್ರು ಎಲ್ಲೂ ಮಾತಾಡ್ತಾ ಇಲ್ಲ, ಭವ್ಯಗೌಡ ಆಗ್ಲಿ ಮಾತಾಡ್ತಾ ಇಲ್ಲ. ಆದ ಕಾರಣ ಇಲ್ಲಿ ಏನಾಗುತ್ತಂದ್ರೆ ಅವ್ರು ಸ್ವಲ್ಪ ಕಡಿಮೆ ಮಾಡಿದ್ರೆ ತುಂಬಾ ಜನಕ್ಕೆ ಒಳ್ಳೇದ ನೋಟ ಚೆನ್ನಾಗಿರುತ್ತೆ. ಆದ್ರಿಂದ ಓವರ್ ಆಲ್ ಎಪಿಸೋಡ್ ಹೀಗಿತ್ತು. ಮತ್ತೆ ನಿಮ್ಗೆ ಏನಿಸ್ತು ಎಪಿಸೋಡ್ ನೋಡಿದಾಗೆಲ್ಲ ಕಮೆಂಟ್ ಮಾಡಿ. ಹಾಗೇನೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.